ನಾನು ಇದು ಬಂದ್ಬಿಟ್ಟು ಏನಂದರೆ ಇದೊಂದು ಶಾಫ್ಟ್ ಇಂಡಿಕೇಟರ್ ಅಂತ ಇದು. ಹಾಂ ಸರ್. ಇದನ್ನ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಒಳಗಡೆ ನಮಗೆ ಇಲ್ಲಿ ಥ್ರೆಡ್ ಕೊಟ್ಟಿರ್ತಾರೆ ಈ ಪೊಸಿಷನಲ್ಲಿ. ಇದೊಂದು ಏನಂದರೆ ನಮ್ಮದು ಡಿಸ್ಚಾರ್ಜ್ ಸೈಡ್ ಬಂದುಬಿಟ್ಟು ಇದು ಎಂಡ್ ಆಫ್ ದಿ ಶಾಫ್ಟ್ ಇದು. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇದನ್ನು ಶಾಫ್ಟ್ ಒಂದು ಇಂಡಿಕೇಟರ್ನ ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಅಂದ್ರೆ ಒಂದು ಕ್ವಶನ್ ಸರ್, ಶಾಫ್ಟ್ ಇಂಡಿಕೇಟರ್ ಯಾವ್ದು ಕೊಡ್ತಾರೆ ಸರ್? ಅಲ್ಲ, ಶಾಫ್ಟ್ ಇದನ್ನ ಆ್ಯಕ್ಚುಲಿ ಏನು ಕೊಡ್ತಾರೆ ಅಂತಂದರೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಅವಾಗ. ಹಾಂ ಸರ್. ಏನಂದರೆ ಇದನ್ನು ಫಿಕ್ಸ್ ಮಾಡ್ಕೊತೀರಿ ಇದನ್ನು ಫಸ್ಟ್ ಇದರಲ್ಲಿ. ಫಿಕ್ಸ್ ಆದಮೇಲೆ ಅಂತಂದರೆ ಇದು ಬಂದುಬಿಟ್ಟು ಅಂದರೆ ಇದು ಶಾಫ್ಟ್ ಪೊಸಿಷನ್ ಇಂಡಿಕೇಟರ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲ್ಗಡೆ ಏನಂತಂದರೆ ಇಲ್ಲೊಂದು ಎರಡು ಮಾರ್ಕಿಂಗ್ ಇದೆ, ಕಾಣಿಸ್ತಾ ಇದೆಯಲ್ಲ? ನೋಡಿ, ಇಲ್ಲಿ 1 ಇಲ್ಲಿ 2 ಇಲ್ಲಿ ಮಾರ್ಕಿಂಗ್ ಇದೆ ಈ ಥರ ಸರ್. ಸೊ ಇದನ್ನು ನಾವೇನು ಮಾಡ್ಕೊತೀವಿ ಅಂತಂದರೆ ಇದನ್ನು ಹಾಕಿದಾಗ ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ಇಲ್ಲಿ ನೋಡಿ ಫಸ್ಟಲ್ಲಿ ಏನಂತಂದರೆ ನಮ್ದು ಇದು ಏನಿದೆಯಲ್ಲ ಶಾಫ್ಟ್ ಇಂಡಿಕೇಟರ್ ಒಳಗಡೆ ಏನಿದೆಯಲ್ಲ ಇಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಇದು ಬಂದುಬಿಟ್ಟು ಏನಂತಂದರೆ ಇಲ್ಲಿ ನೋಡಿ ಇದನ್ನು ಈ ಥರ ಫಸ್ಟಲ್ಲಿ ಇದ್ದಾಗ ಏನಂತಂದರೆ ಇಲ್ಲಿ ನೋಡಿ ಈ ಒಂದು ಫಸ್ಟ್ ಮಾರ್ಕಲ್ಲಿ ಬಂದಾಗ ನಮ್ಮದು ಬಿ ಡಿ ಮತ್ತು ಸಿ ಬಿ ಡಿ ಏನು ಬರ್ತಲ್ಲ, ಬ್ಯಾಲೆನ್ಸಿಂಗ್ ಡಿಸ್ಕು ಮತ್ತು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕ್ ಏನಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ರಬ್ಬಿಂಗ್ ಪೊಸಿಷನ್ ಇರೋದಿಲ್ಲ. ಅಲ್ಲಿ ಹೆಲ್ದಿ ಕಂಡೀಷನ್ ಅಂದರೆ ಹೆಲ್ದಿ ಕಂಡೀಷನ್ ಇರುತ್ತೆ. ಇದು ಅಕಸ್ಮಾತ್ ಏನಂತಂದರೆ ಈ ಒಂದು ಪೊಸಿಷನ್ ನಮಗೆ ಎಟ್ ದ ಎಂಡ್ ಆಫ್ ದಿ ಬಂತ್ ಅಂತ ತಿಳ್ಕೊಳ್ಳಿ, ಅಂದರೆ ಫೈನಲ್ ಮಾರ್ಕಿಗೆ ನಮ್ಗೆ ಏನಾದರೂ ರೀಚ್ ಆಗಿದ್ದರೆ ಅಲ್ಲಿ ನಮಗೆ ಬಿ ಡಿ ಮತ್ತು ಸಿ ಬಿ ಡಿ ಏನು ಅಂತಂದರೆ ಒಂದು ರಿಪ್ಲೇಸ್ಮೆಂಟ್ ಮಾಡುವಂಥ ಒಂದು ಪೊಸಿಷನ್ಗೆ ಬಂದಿರುತ್ತೆ ಅಂತ ಅರ್ಥ ಇದೆ. ವಿಯರ್ ಆಗಿರ್ಬೋದು ಅಂತ ಅಲ್ಲ, ರಬ್ ಆಗಿರುತ್ತೆ ಆಲ್ಮೋಸ್ಟ್. ಸೊ ಅದನ್ನು ಇಂಡಿಕೇಟರ್ ಮಾಡುವಂಥದ್ದು ಇದೊಂದು ಏನಂತಂದು ಶಾಫ್ಟ್ ಪೊಸಿಷನ್ ಇಂಡಿಕೇಟ್ರು. ಯಾಕಂದರೆ ಇದು ನಮ್ದು ಒಳಗಡೆ ಇರ್ತಕ್ಕಂಥ ಶಾಫ್ಟ್ ಇಂಡಿಕೇಟರ್ ಇದೆ, ಇದು ಶಾಫ್ಟ್ಗೆ ಅಟ್ಯಾಚ್ಮೆಂಟ್ ಇದೆ ಡೈರೆಕ್ಟಾಗಿ. ಸೊ ಅದಕ್ಕೆ ಅದನ್ನು ಶಾಫ್ಟ್ ಪೊಸಿಷನ್ ಅಂತ ತಿಳಿಸುತ್ತೆ. ಇದೇನಿದೆಲ್ಲ ಮಾರ್ಕ್ ಬಂದುಬಿಟ್ಟು ಶಾಫ್ಟ್ ಪೊಸಿಷನ್ ಅಂತ ತಿಳಿಸುತ್ತೆ. ಒಳಗಡೆ ಶಾಫ್ಟ್ ಇಂಡಿಕೇಟರ್ ಅಂದರೆ ಎಷ್ಟು ಮೂವ್ಮೆಂಟ್ ಆಗಿದೆ ಅಂತಕ್ಕಂಥ ಅದು ತಿಳಿಸುತ್ತೆ. ಇದು ಶಾಫ್ಟ್ ಪೊಸಿಷನ್ ಇಂಡಿಕೇಟರ್ ಇದು. ಓಕೆ ಸರ್. ಸೊ ಇದೇನಂದರೆ ಪೂರ್ತಿ ಎಲ್ಲ ಅಸೆಂಬಲ್ ಆದಮೇಲೆ ಇದೊಂದು ಲಾಸ್ಟ್ ಪಾರ್ಟ್ ಬರುತ್ತೆ ಇದು. ಓಕೆನಾ? ಓಕೆ ಸರ್. ಓಕೆ. ಸೊ ಇದನ್ನೇನಂತಂದರೆ ನಾವು ಲಾಸ್ಟಲ್ಲಿ ಇದನ್ನು ಒಂದು ಏನಂದ್ರೆ ಕವರ್ ಮುಖಾಂತರ ಇದನ್ನು ಕ್ಲೋಸ್ ಮಾಡ್ಕೊಂಡಿರ್ತೀವಿ. ಯಾವ ಬೇಕಾದ್ರೆ ನಾವು ಅದನ್ನು ನಾವೊಂದು ನಮ್ದು ಯಾವಾಗ ಶಟ್ ಡೌನ್ ಇರುತ್ತಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ನಾವು ನೋಡ್ಕೋಬೋದು ಇದನ್ನು. ಸೊ ಇದೇನಂತಾರೆ ಇದೊಂದು ಕವರ್ ಬರುತ್ತೆ. ಈ ಕವರ್ ಒಳಗಡೆ ಏನಂತಂದರೆ ನಮ್ಮದು ಇದೊಂದು ಈ ರೀತಿ ಫಿಕ್ಸ್ ಆಗುತ್ತೆ. ನೋಡ್ತಾ ಇದ್ರಲ್ಲ ಇಲ್ಲಿ? ಹಾಂ ಸರ್. ಓಕೆ. ಈ ಥರ ಫಿಕ್ಸ್ ಆಗಿ ಅದು ಫಿಕ್ಸ್ ಆಗಿ ಏನಂತಂದರೆ ಇಲ್ಲಿ ಏನು ಕವರ್ ಬರುತ್ತಲ್ಲ ಆ ಕವರ್ಗೆ ಇದನ್ನು ಲಾಕ್ ಮಾಡ್ಕೊಂಡಿರ್ತೀವಿ. ಎಸ್ ಸರ್. ಓಕೆ. ಓಕೆ.